ಭಾವ, ಗೊತ್ತಾಯ್ತಾ ಹೊಸ ಸಮಾಚಾರ? ಏನದು ಹೊಸ ಸಮಾಚಾರ? ತಾಜಾ ವಿಷಯ. ನಮ್ಮ ಜಮೀನಿನಲ್ಲಿ, ನಿಮ್ಮ ಜಮೀನಿನಲ್ಲಿ ಕೆಲವು ಕಡೆ ಪಚ್ಚೆ ಪೈರು ಬೆಳೆದು ನಿಂತಿದ್ರು, ಕುಯ್ಲೆ ಮಾಡದೆ ಇರೋದು. ನಿನ್ ತಲೆ, ಇದಾ ಹೊಸ ಸಮಾಚಾರ? ಮುನಿಯಪ್ಪನಿಗೆಲ್ಲ ಹೇಳಿದ್ದೀನಿ, ಅವನೆಲ್ಲ ಏರ್ಪಾಡು ಮಾಡ್ತಾ ಇದ್ದಾನೆ. ಮುನಿಯಪ್ಪ ಮುನಿಯಪ್ಪ ಮುನಿಯಪ್ಪ, ಎಲ್ಲ ಕೆಲಸ ಅವನೇ ಮಾಡ್ಬೇಕಾ? ಕೂಲಿ ಆಳುಗಳು ಬೇರೆ ಇನ್ನೊಂದು ವಾರ ಸಿಗಲ್ಲ. ಯಾರು ಹೇಳಿದ್ರು ನಿನ್ಗೆ? ಅವರೇ ಹೇಳ್ತಿದ್ರು. ಅದೋ ಸಮಾಚಾರ. ಅಡ್ಡಬಿದ್ದೆ ಯಜಮಾನ್ರೆ. ಓ ಮುನಿಯಪ್ಪ, ಕಟಾವ್ ಮಾಡೋ ಕೂಲಿಗಳು ಬರೋಕೆ 1 ವಾರ ಆಗುತ್ತಂತಲ್ಲ? ಹೌದು ಯಜಮಾನ್ರೆ, ಅದನ್ನೇ ಹೇಳೋಗವ ಅಂತ ಬಂದೆ. ಸರಿ ಸರಿ, ಅಲ್ಲಿವರೆಗೂ ಬೇರೆ ಕೆಲಸಗಳು ನೋಡ್ಕೊ. ಯಜಮಾನ್ರೆ, ಏನು? ಶಬರಿಮಲೆಗೆ ಹೋಗಕ್ಕೆ ಮಾಲೆ ಹಾಕೊಂಡಿದ್ದೀನಿ. ಅದು ಗೊತ್ತಿರೋ ವಿಷಯ ತಾನೇ? ಮಕರದ ಜ್ಯೋತಿ ನೋಡ್ಬೇಕು ಅಂತ ಬಹುದಿನದ ಆಸೆ ನಂಗೆ. ಬೇಡ ಅಂದವ್ರು ಯಾರು? ನೋಡು, ಇಲ್ಲಿನ ಸ್ವಾಮಿಗಳಿಗೆಲ್ಲ ನಾನೇ ಗುರುಸ್ವಾಮಿ. ತುಂಬಾ ಸಂತೋಷ. ಅದಕ್ಕೆ ನಾನೇನ್ ಮಾಡ್ಬೇಕು? ನಾಳಿದ್ದೆ ಹೋಗ್ಬೇಕು. ಧಾರಾಳವಾಗಿ ಹೋಗ್ಬಿಟ್ ಬಾ. ಆಯ್ತು ಯಜಮಾನ್ರೆ, ಬಹು ಸಂತೋಷ, ಬಹು ಸಂತೋಷ. ಮುನಿಯಪ್ಪ ಯಜಮಾನ್ರೆ, ಈ ಜಮೀನಿನ ಜವಾಬ್ದಾರಿನೆಲ್ಲ ಯಾರ ಹತ್ರ ಒಪ್ಸಿದ್ದೀನಿ? ನಂತವ. ಹೊಲದ ಕೊಯ್ಲಿನ ಜವಾಬ್ದಾರಿ ಯಾರ್ದು? ಅದು ನಂದೆ. ಅಂದ್ಮೇಲೆ ಅದೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಲ್ಲ ಯಜಮಾನ್ರೆ? ಅದು ಮುಗಿಬೇಕಾದ್ರೆ 10-15 ದಿನಗಳಾಯ್ತದೆ. ಅದು ನಿನಗೆ ಗೊತ್ತಿದೆಯಲ್ಲ, ಅದಕ್ಕೆ ಹೊತ್ತು ಜವಾಬ್ದಾರಿನ ಮುಗಿಸ್ಬಿಟ್ಟು ಹೋಗು ಒಂದೇ. ಅಷ್ಟ್ರಾಗೆ ಮಕರ ಜ್ಯೋತಿ ನೋಡೋ ಭಾಗ್ಯ ಸಿಗಾಕಿಲ್ವಲ್ಲ. ಇಲ್ಲಿ ಕೆಲಸ ತಡವಾದ್ರೆ ಧಾನ್ಯಲಕ್ಷ್ಮಿ ಭಾಗ್ಯ ಸಿಕ್ಕೋಲ್ವಲ್ಲ. ಇದು ಸ್ವಾಮಿ ಕಾರ್ಯ. ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಆಗ್ಬೇಕಲ್ಲ ಯಜಮಾನ್ರೆ. ಮುನಿಯಪ್ಪ, ನಂದು ಒಂದೇ ಮಾತು, ಒಪ್ಕೊಂಡ್ ಕೆಲಸ ಮುಗಿಸ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಯಜಮಾನ್ರೆ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ನನಗಂತೂ ಶಬರಿಮಲೆಗೆ ಹೋಗೋ ಕಪ್ಪಣೆ ಸಿಗಲಿಲ್ಲ. ನೀವೆಲ್ಲ ಹೋಗಿ ಬನ್ನಿ. ಸ್ವಾಮಿ, ನೀವಿಲ್ದೆ ನಾವು ಹೋಗೋಕೆ ಹೆಂಗ್ ಸಾಧ್ಯ? ಅಯ್ಯಪ್ಪನ ಮಾಲೆ ಹಾಕಿದ್ಮೇಲೆ ತೆಗಿಯಂಗಿಲ್ಲ. ಈ ವರ್ಷ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ವರ್ಷನೂ ಹೋಗಂಗಿಲ್ಲ. ನೀವೇನ್ ತೀರ್ಮಾನ ಕೊಡ್ತೀರೋ ಅದರಂತೆ ನಾವು ನಡ್ಕೊಳ್ತೀವಿ ಸ್ವಾಮಿ. ಎಲ್ಲ ಆ ಅಯ್ಯಪ್ಪನೇ ನಮ್ಗೆ ದಾರಿ ತೋರಿಸ್ಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಮುನಿಯಪ್ಪ, ಏನ್ ತಾಯಿ? ನನ್ ಮಗಿಗೆ ಅದೇನೋ ದೊಡ್ಡ ಆಪರೇಷನ್ ಅಂತೆ, ಪ್ಯಾಟೆ ಕರ್ಕೊಂಡು ಹೋಯ್ತೀವಿ. ಹಂಗ? ನನ್ ವಾಸಿ ಆಗ್ಲಿ ಅಂತ ಅಯ್ಯಪ್ಪನ್ ಬೇಡ್ಕೋತ್ಯಾ? ಆಯ್ತು ಮಗ, ಆಯ್ತು, ಖಂಡಿತ ಬೇಡ್ಕತೀನಿ. ನಿನ್ನನ್ನ ಸರ್ವರೋಗ ನಿವಾರಣ ಧನ್ವಂತರ ಮೂರ್ತಿ ಅಂತ ಕರೀತಾರೆ. ನಿನ್ನ ಬೇಡ್ಕೊಳ್ಳೋ ಭಕ್ತರಿಗೋಸ್ಕರನಾದ್ರೂ ನಿನ್ನ ದರ್ಶನ ನನಗೆ ಕರುಣಿಸು ನನ್ನ ಅಯ್ಯಪ್ಪ. ಯಜಮಾನ್ರು, ಯಜಮಾನ್ರೆ. ಏನ್ ಮುನಿಯಪ್ಪ? ತಾವು ಇಲ್ಲಿ? ನಾನೇ? ಯಾಕೆ ಆಶ್ಚರ್ಯವಾಗಿದೆಯಾ? ನನ್ನ ಕಣ್ಣನ್ನ ನಾನೇ ನಂಬಕಾಯ್ತಾ ಇಲ್ಲ. ನಂಬಿದ್ರೆ ನಡೀದೇ ಇರೋದು ಯಾವುದೂ ಇಲ್ಲ. ಆ ನಂಬಿಕೆನೇ ನನ್ನನ್ನು ಕರ್ಕೊಂಬಂದು ನಿನ್ನ ಎದುರಿಗೆ ನಿಲ್ಸಿರೋದು. ಯಜಮಾನ್ರೆ, ಯಜಮಾನ್ರೆ. ಯಾಕೆ ದರ್ಪದಿಂದ ಮಾತಾಡದೆ ದಯೆ ತೋರಿಸಿ ಮಾತಾಡ್ತಾ ಇದ್ದೀನಿ ಅಂತಲೇ? ಅವನೇ ಬೇರೆ, ನಾನೇ ಬೇರೆ. ಹಾಗಂದ್ಕೊಂಡ್ರೆ ಆಯ್ತು. ಹೌದು ಹೌದು ಯಜಮಾನ್ರೆ, ಹೌದು. ಶಬರಿಮಲೆಗೆ ಹೋಗೋದು ಹೇಗ್ ಸಾಧ್ಯ ಅಂತ ಯೋಚಿಸ್ತಿದ್ದೆ ಅಲ್ಲ? ನಿನ್ನ ಚಿಂತೆ ನಿವಾರಿಸೋಕೆ ಅಂತಲೇ ನಾನು ಬಂದಿದ್ದೀನಿ. ನಿನ್ನಂಥ ನಿಜವಾದ ಭಕ್ತನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯಯ್ಯೋ, ನಿಮ್ಮನ್ನ ತಿಳ್ಕೊಳಕ್ಕೆ ಆಯ್ತಾ ಇಲ್ವಲ್ಲ ಯಜಮಾನ್ರೆ? ನನ್ನನ್ನ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದು ಸೃಷ್ಟಿ ರಹಸ್ಯ. ಸರ್ವವನ್ನು ತ್ಯಾಗ ಮಾಡೋ ಮನಸ್ಸಿರೋವನಿಗೆ ಮಾತ್ರ ಸಾಧ್ಯ. ಯಜಮಾನ್ರೆ, ಯಜಮಾನ್ರೆ, ನೀವು ಸಾಧಾರಣ ಮನಸ್ಸಲ್ಲ, ದೇವರು, ದೇವರು ಯಜಮಾನ್ರೆ, ದೇವರು, ದೇವರು. ಕೆಲವು ಸಂದರ್ಭಗಳಲ್ಲಿ ಭಾವಪೂರ್ಣವಾಗಿ ಹೇಳೋ ಮಾತು ಸತ್ಯವಾಗತ್ತೆ. ಯಜಮಾನ್ರೆ, ನಾನು ಬಂದು ಕೂಡ್ಲೆ ಕೊಯ್ಲು ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಹಾ ಹಾ ಹಾ, ಆ ಚಿಂತೆ ನಿನಗೆ ಬೇಡ, ಅದಕ್ಕೆ ನಾನಿದ್ದೀನಿ.
ಅಂದ್ರೆ ನಾನು ಸಾವಕಾಶ ಮಾಡದೆ ಸ್ವಾಮಿಗಳನ್ನ ಕರ್ಕೊಂಡು ಕೂಡ್ಲೆ ಹೊರಡು ಅಂದೆ. ಆಯ್ತು ಯಜಮಾನ್ರೆ, ಆಯ್ತು. ತಗೋ ಈ ಹಣ ಇಟ್ಕೋ. ಸ್ವಾಮಿ ಅನುಗ್ರಹ ನಿನಗೆ ಯಾವಾಗ್ಲೂ ಇರುತ್ತೆ. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ನನ್ ತಂದೆ. ಚಿಕ್ಕ ಯಜಮಾನ್ರೆ, ಮುನಿಯಪ್ಪನ ವಿಷಯದಾಗೆ ನಿಮ್ಗಿನ್ನೂ ಕೋಪ ಹಿಡಿದಿಲ್ಲ ಅಂತ ಕಾಣುತ್ತೆ. ಅದ್ ಹೇಗೋ ಇಳಿಯುತ್ತೆ. ಆ ಗುಡ್ಸಲ್ ಗುಟ್ನ ರಟ್ಟು ಮಾಡಿದಾಗ ಭಾವನ್ ಕೈನಲ್ಲಿ ದನ ಬಡ್ದಂಗ್ ಬಡಿಸಿದ್ನಲ್ಲ, ಹಾಗೆ ಇನ್ನೊಂದು ಅವಕಾಶ ಸಿಗಲಿ, ಅವನು ಈ ಊರೇ ಬಿಟ್ಟು ಓಡೋ ಹಾಗೆ ಮಾಡ್ತೀನಿ ಗೊತ್ತಾ? ಅದ್ ಸರಿ. ಅಲ್ಲಿ ನೋಡಿ ಚಿಕ್ಕ ಯಜಮಾನ್ರೆ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ. ಅಲ್ಲ, ಜಮೀನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತ ಭಾವ ಕಟ್ಟಪ್ಪನೆ ಮಾಡಿದ್ರು, ಇವನ್ ಹಾಗೆ ಹೋಗ್ತಾ ಇದ್ದಾನಲ್ಲ. ನಾನು ಹೇಳಿಲ್ವಾ ದೊಡ್ಡ ಯಜಮಾನ್ ರೂಲೀಸು ಅವನ ಮೇಲೆ ನಡೆಯೋಲ್ಲ ಅಂತ. ಚಿಕ್ಕ, ಈಗ ಇನ್ನೊಂದು ಅವಕಾಶ ಸಿಕ್ಕಿದೆ. ಈ ನಾರಾಯಣನ ಕರಾಮ ತೋರಿಸ್ತೀನಿ, ಬಾ ನಡೀರಿ. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಮುನಿಯಪ್ಪ ಸತ್ಯಸಂಧ, ಸತ್ಯಕ್ಕೆ ಕಟ್ಟು ಬಿದ್ದವನು. ಅಯ್ಯಪ್ಪನ ಕಟ್ಟು ಬಿದ್ದವನು ನೀ. ಇಲ್ದಿದ್ರೆ ನಿಮ್ಮ ಮಾತನ್ನ ಗಾಳಿಗೆ ತೂರಿ ಹೀಗೆ ಹೋಗ್ತಿದ್ನ? ನಾರಾಯಣ, ಗುಡಿಸ್ಲ ಹಾಕಿದ್ದಕ್ಕೆ ಏಟು ಬಿಗಿದ್ರಿ. ತಮ್ಮ ಕಟ್ಟಪ್ಪನೇನ ಕಾಲಲ್ಲಿ ತುಳಿದು ಹೋಗಿದ್ದಕ್ಕೆ ಏನ್ ಶಿಕ್ಷೆ ಕೊಡ್ತೀರಿ ಭಾವ? ನಾರಾಯಣ, ನಾನು ಹೇಳೋದು ನಿಜ ಅಲ್ಲ ಅಂತ ತಾವು ಭಾವಿಸಿರ್ಬಹುದು. ಅದು ನಿಜವಾಗಿದ್ರೆ ಅಪರಾಧಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಆ ಶಿಕ್ಷೆ ಕೇವಲ ಬೆತ್ತದ ಏಟಾಗಿರಬಾರ್ದು ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೇನು ಅವನ ಪ್ರಾಣ ತೆಗಿಬೇಕು? ಇಲ್ಲ, ಅವನು ಊರೇ ಬಿಟ್ಟು ಅಟ್ಟಬೇಕು. ಸರಿ, ಆಗ್ಬಹುದು. ಒಂದು ವೇಳೆ ನೀನು ಹೇಳಿದ ಮಾತು ಸುಳ್ಳಾದ್ರೆ ನೀನು ಊರ್ ಬಿಟ್ಟು ಹೋಗ್ಬೇಕಷ್ಟೇ. ಬಾ ನನ್ನ ಜೊತೆ. ಮುನಿಯಪ್ಪ 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 ಮುನಿಯಪ್ಪ, ನೀವು ಕರೆದ್ರು ಬರೋಕೆ ಅವನಿದ್ರು ತಾನೆ. ಮುನಿಯಪ್ಪ, ಯಜಮಾನ್ರೆ, ಇಲ್ಲಿ ಸ್ವಲ್ಪ ಅಡಚಣೆ ಇದೆ, ಅದನ್ನ ಕಿತ್ತಾಕಿ ನೀರ್ ಸಲೀಸಾಗಿ ಹೋಗಾಗ ಮಾಡ್ತಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಯಜಮಾನ್ರೆ, ಬೆಳೆ ಎಲ್ಲ ಬಹಳ ಚೆನ್ನಾಗಿದೆ. ಕೊಯ್ಯೋಕೆ ಬಲು ಬೇಗ ಬಂದ್ಬಿಡುತ್ತೆ. ಯಾವಾಗ್ಲೂ ಕುಯ್ದ ಮೇಲ್ ಬಡಿತೀವಿ, ಈಗ ಕುಯ್ಯೋಕ್ ಮೊದಲೇ ಬಡಿಬೇಕಾಗಿದೆ. ನೀವು ಹೇಳಿದ್ದು ಅರ್ಥ ಆಗ್ಲಿಲ್ಲ. ಅರ್ಥ ಆಗಬೇಕಾದವ್ರಿಗೆ ಅರ್ಥ ಆದ್ರೆ ಸಾಕು. ನಾರಾಯಣ, ಭಾವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಭಾವ. ಅಲ್ಲ? ಅಯ್ಯೋ ಬೇಡ ಭಾವ. ಇನ್ನೊಬ್ಬರು ತಪ್ಪು ಹುಡ್ಕೋನ್ಗೆ ತನ್ನ ತಪ್ಪು ತಿಳಿಯೋಲ್ಲ. ಎಲ್ರು ತಮ್ಮ ತಪ್ಪನ್ ತಾವು ತಿಳ್ಕೊಂಡ್ಬಿಟ್ರೆ ಲೋಕದಲ್ಲಿ ತಪ್ಪೇ ನಡೆಯೋಲ್ಲ. ಸರಿಯಾದ ಮಾತು ಹೇಳಿದೆ ಮುನಿಯಪ್ಪ. ಕೆಲಸ ಮಾಡು, ಕೆಲಸ ಮಾಡು. ಹಾ, ಮುನಿಯಪ್ಪ 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 ಮುನಿಯಪ್ಪ, ಇಲ್ಲಿದ್ದೀನಿ ಯಜಮಾನ್ರೆ. ನೀನು ಅಲ್ಲಿ? ಏನಿಲ್ಲ ಮುನಿಯಪ್ಪ, ನಿನ್ ಕೆಲಸ ನೋಡ್ಕೊ. ಯಜಮಾನ್ರೆ, ಅಮ್ಮ ಅವ್ರೆ. ಯಾರು? ಮುನಿಯಪ್ಪನಾ? ಮುನಿಯಪ್ಪ? ನಾನೇ ಮುನಿಯಪ್ಪ. ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲಿ ನಿಮ್ ಪೂಜೆಯಲ್ಲಿ ನಾನೇ ಇಲ್ವಲ್ಲ? ತಮಾಷೆ ಮಾಡ್ತಾ ಇದ್ದೀಯಾ? ನೀನ್ ಇಲ್ಲೇ ಇದೆಯಲ್ಲ. ಹೌದೌದು, ನಾನು ಹೇಳಿದ್ದು ಅಯ್ಯಪ್ಪನ ಪಟ ಇಲ್ಲ ಅಂತ. ಅಯ್ಯಪ್ಪನ ಭಕ್ತ ನೀನೇ ಇರೋವಾಗ ಪಟ ಯಾಕಪ್ಪ? ಅದು ಸರಿ. ಅಮ್ಮವ್ರೆ, ನೀವು ಪೂಜೆ ಮಾಡಿದ ಫಲ ಸಿಕ್ಬಿಡ್ತು. ಏನ್ ಮುನಿಯಪ್ಪ?
ಇವತ್ತು ಕೊಯ್ಲು ಶುರು ಮಾಡ್ಕೊಂಡ್ವಿ. ಅದ್ರ ಮೊದಲ್ತೇನೆ ತಗೊಳ್ಳಿ. ಸಂತೋಷ. ಏನಪ್ಪ ಕುಯ್ಲಿಗೆ ಬಾಕಿಯವರೆಲ್ಲ ಮುಂದಿನ ವಾರ ಬರ್ತಾರೆ ಅಂದೆ, ಈಗ ನೀನು? ಓ ಅದಾ, ನಾನೊಬ್ನೇ ಶುರು ಮಾಡ್ಕೊಂಡ್ಬಿಟ್ಟೆ ಅಮ್ಮ ಅವ್ರೆ. ಗೊತ್ತಾಯ್ತಪ್ಪ. ಹೇಗಾದ್ರೂ ಮಾಡಿ ಶಬರಿಮಲೆ ಮಕರ ಜ್ಯೋತಿಗೆ ಹೋಗ್ಬಿಡ್ಬೇಕು ಅಂತ ಶುರು ಮಾಡ್ಬಿಟ್ಟಿದೀಯ. ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕಮ್ಮ ಅವ್ರೆ? ಇರೋದು ಒಂದೆರಡು ದಿನ. ಇವತ್ ಕೊಯ್ಯೋಕ್ ಶುರು ಮಾಡಿದ್ರು 10-15 ದಿನ ಬೇಕಾಗುತ್ತೆ. ನೀನೊಬ್ನೇ ಕುಯ್ಯೋಕ್ ನಿಂತಿದ್ದೀಯಲ್ಲ, ಇದಾಗೋ ಕೆಲ್ಸನಾ? ಕರ್ತವ್ಯದಲ್ಲಿ ಗಮನ ಇಟ್ಟು ಕೆಲಸ ಮಾಡಿದ್ರೆ ಗೆಲುವು ಅವನ ಕೈಯಲ್ಲೇ ಇರುತ್ತೆ ಅಮ್ಮ ಅವ್ರೆ. ನಿನ್ನ ನಂಬಿಕೆ ನೆರವೇರ್ಲಿ ಅಂತ ಆ ಅಯ್ಯಪ್ಪ ಸ್ವಾಮಿನ ಪ್ರಾರ್ಥಿಸ್ತೀನಿ. ಅಷ್ಟೇ ತಾನೇ, ಯೋಚನೆ ಮಾಡಬೇಡಿ. ಆ ಮುನಿಯಪ್ಪನೇ ಕೊಯ್ತಾನೋ, ಈ ಅಯ್ಯಪ್ಪನೇ ಕೊಯ್ತಾನೋ. ಏನಂದೆ? ಈ ಅಯ್ಯಪ್ಪ ಅಂದೆ ಅಮ್ಮ ಅವ್ರೆ. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಯಾಕೋ ಇಷ್ಟು ಗಾಬ್ರಿ? ಕುಯಿಲ್ ಕೆಲಸ, ಕಣದ ಕೆಲಸ ಎಲ್ಲ ಮುನಿಯಪ್ಪ ಒಬ್ನೇ ಮುಗಿಸ್ಬಿಟ್ಟವನೆ. ಒಬ್ಬನೇ ಇಷ್ಟು ಬೇಗ ಮುಗಿಸ್ಬಿಟ್ನಾ? ನಡಿ ನೋಡೋಣ. ಆಶ್ಚರ್ಯ ಆಶ್ಚರ್ಯ. ಲಕ್ಷ್ಮೋ, ನೋಡ್ದ್ಯಾ? ಇದು ಒಬ್ಬ ವ್ಯಕ್ತಿ 1-2 ದಿವಸದಲ್ಲಿ ಮಾಡುವಂತ ಕೆಲ್ಸನಾ? ಇಲ್ಲ ಅಂದ್ರೆ ಖಂಡಿತವಾಗಿಯೂ ಇಲ್ಲ ಅಂದ್ರೆ ಇಲ್ಲ, ಇದೊಂದು ಪವಾಡವೇ ಸರಿ. ಹೌದು. ಮುನಿಯಪ್ಪ 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 ಎಲ್ಲಿ? ಮುನಿಯಪ್ಪ ಎಲ್ಲಿ? ಅಲ್ಲಿ ಹೋಗ್ತಾ ಇದ್ದಾನೆ. ಮುನಿಯಪ್ಪ 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 ಮುನಿಯಪ್ಪ. ಮುನಿಯಪ್ಪ 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 ನಿಂತ್ಕೊ. ಮುನಿಯಪ್ಪ 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 ಮುನಿಯಪ್ಪ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ. ಯಜಮಾನ್ರು, ಮುನಿಯಪ್ಪ ನೀನು ಅಲ್ಲ? ಮುನಿಯಪ್ಪ ಯಜಮಾನ್ರೆ, ಯಜಮಾನ್ರೆ, ನಿಮ್ ದಯದಿಂದ ಮಕರ ಜ್ಯೋತಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ. ಜ್ಯೋತಿ? ನನ್ನ ದಯದಿಂದ ಜ್ಯೋತಿ ದರ್ಶನನ? ಹೌದು ಯಜಮಾನ್ರೆ, ನೀವೇ ಬಂದು ನಂಗೆ ದುಡ್ಡು ಕೊಟ್ಟು ಶಬರಿಮಲೆಗೆ ಹೋಗ್ಬಿಟ್ವಾ ಅಂತ ಹೇಳ್ ಕಳಿಸ್ಲಿಲ್ವಾ? ಏನು, ನಾನ್ ಬಂದು ದುಡ್ಡು ಕೊಟ್ಟು ನಿನ್ನ ಬೆಟ್ಟ ಕಳ್ಸದ್ನ? ಹೌದು ಯಜಮಾನ್ರೆ. ಹಾಗಿದ್ರೆ ಇಷ್ಟು ದಿವಸ ನಮ್ಮ ಜಮೀನಲ್ಲಿ ಕುಯಿಲ್ ಕೆಲಸ ಮಾಡಿ ಕಣದ ಕೆಲಸ ಎಲ್ಲ ಮುಗಿಸಿ ದವಸ ಧಾನ್ಯಗಳೆಲ್ಲ ಮೂಟೆಯಲ್ಲಿ ತುಂಬಿಟ್ಟವರು ಯಾರು ಮುನಿಯಪ್ಪ? ಯಾರು? ಏನ್ ಹೇಳ್ತಾ ಇದ್ದೀರಿ ಯಜಮಾನ್ರೆ? ಅಯ್ಯಪ್ಪ ಯಜಮಾನ್ರೆ, ಕೊಯ್ಲ್ ಕೆಲಸ ಎಲ್ಲ ಮುಗ್ದೋಯ್ತಾ? ಕಣದ ಕೆಲಸನೂ ಮುಗ್ದೋಯ್ತಾ? ಯಜಮಾನ್ರೆ, ನಾನು ಜ್ಯೋತಿ ದರ್ಶನಕ್ಕೆ ಎಲ್ಲಿ ಬರಲ್ವ ಅಂತ ಆ ಅಯ್ಯಪ್ಪನೇ ನಿಮ್ಮ ರೂಪದಾಗ ಬಂದು ನಂಗೆ ದುಡ್ಡು ಕೊಟ್ಟು ಬೆಟ್ಟಕ್ಕೆ ಕರೆಸ್ಕೊಂಡು ದರ್ಶನ ಕೊಟ್ಬಿಟ್ಟ. ಅಯ್ಯಪ್ಪ ಮಣಿಕಂಠ, ಎಲ್ಲ ನಿನ್ನ ಮಹಿಮೆ ತಂದೆ, ನಿನ್ನ ಮಹಿಮೆ. ಅಯ್ಯಪ್ಪ ಅಯ್ಯಪ್ಪ, ಅಂದ್ರೆ ನೀನು ಜಮೀನ್ ಕೆಲಸ ಮುಗಿಸಿ ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ದಕ್ಕೆ ನಿನ್ನ ರೂಪದಲ್ಲಿ ಬಂದು ಜಮೀನ್ ಕೆಲಸ ಮಾಡಿ ನಮ್ಮ ಮನೆ ಕೆಲಸದಾಳಾಗಿದ್ದವನು ಅಯ್ಯಪ್ಪನ? ಅಯ್ಯಪ್ಪ, ಹೌದಂದ್ರೆ ಇನ್ಯಾರು? ನಿಮ್ಮ ರೂಪದಲ್ಲಿ ಬಂದು ಮುನಿಯಪ್ಪನ ಬೆಟ್ಟಕ್ಕೆ ಕಳಿಸ್ತವನು ಅಯ್ಯಪ್ಪನೇ. ನಮ್ ಜಮೀನ್ ಕೆಲಸ ಎಲ್ಲ ಮಾಡ್ದವನು ಅಯ್ಯಪ್ಪನೇ. ಅಯ್ಯಪ್ಪ ಅಯ್ಯಪ್ಪ, ಮುನಿಯಪ್ಪ, ಅಯ್ಯಪ್ಪ, ನೀನೇ ಅಯ್ಯಪ್ಪ. ಮುನಿಯಪ್ಪ ಅಯ್ಯಪ್ಪ. ಈ ದೈವದೆದುರಲ್ಲಿ ತಂಗಾಳಿಯಾಗುವುದು ಸ್ವಾಮಿಯೇ. ನಂಬಿಕೆಯ ನೌಕೆಯಲ್ಲಿ ಅಂಬಿಗನೆಯಾದವನು ನಾಸ್ತಿಕನು ಬೇಡಿದನು ಹಸ್ತವನು ನೀಡುವನು. ಶ್ರೀಧರ್ಮಶಾಸ್ತ್ರನು ಸರಿದಾರಿ ತೋರುವನು. ಕಲ್ಲಲ್ಲಿ ಮುಳ್ಳಲ್ಲಿ ಕಠಿಣದ ನಡೆಯಲ್ಲಿ ಭಕ್ತರಿಗೆ ಬಾಳಲ್ಲಿ ಬೆಳಕನ್ನು ತರುವವನು. ಶ್ರೀರಕ್ಷೆ ನೀಡುವನು ಶ್ರೀಧರ್ಮಶಾಸ್ತ್ರನು ಮಣಿಕಂಠನ ಮಣಿಯಂತ. ಅದು ಎಲೆಯೆಲ್ಲ ಬಂದಿದೆ ನಮ್ಮ ಮನೆಯೊಬ್ಬ ಮಹಿಮೆ ಅನಂತ. ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಅಯ್ಯಪ್ಪ.
ಶರಣಯ್ಯಪ್ಪ